ಹಂತಕ್ಕೆ ಬಂತ ಕೈ ಕುರ್ಚಿ ಬಿಕ್ಕಟ್ಟು. ಕೊನೆಗೂ ಎಂಟ್ರಿ ಕೊಟ್ಟ ರಾಹುಲ್ ಗಾಂಧಿ. ಬಿಕ್ಕಟ್ಟು ಬಗೆಹರಿಸೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಹಾಗಿದ್ರೆ ಕೈ ಕುರ್ಚಿ ಬಿಕ್ಕಟ್ಟು. ಹೈಕಮಾಂಡ್ ಕೂಡ ಈಗ ಮಧ್ಯಪ್ರವೇಶ ಆಗಿದೆ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ನಿವಾಸಕ್ಕೆ ಆಗಮಿಸಿದ್ದಾರೆ. ಸೊ ಚರ್ಚೆಗಳ ಮೇಲೆ ಚರ್ಚೆಗಳು ಆಗ್ತಾ ಇದೆ. ಜೊತೆಗೆ ಬಿಕ್ಕಟ್ಟನ್ನ ಬಗೆಹರಿಸೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಜೊತೆಗೆ ಚರ್ಚಿಸಲು ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಖರ್ಗೆ ಭೇಟಿ ಮಾಡಲಿರೋ ಸಿಎಂ ಸಂಜೆ ಒಳಗೆ ಡಿಕೆಶಿಯಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಈಗಾಗಲೇ ಶುರು ಆಗಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಜಟಾಪಟಿಗಳು ಆಗ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಕುರ್ಚಿ ಕಿತ್ತಾಟ ಅಂತೂ ಆಗಾಗ ಮುನ್ನೆಲೆಗೆ ಬರ್ತಾ ಇದ್ದಂತಹ ವಿಚಾರ. ಸೊ ಈಗ ಕಾಂಗ್ರೆಸ್ 2.5 ವರ್ಷ ಪೂರೈಸಿದ ಬಳಿಕ ಈಗ ನವೆಂಬರ್ ಕ್ರಾಂತಿ ಶುರುವಾದಂತೆ ಕಾಣಿಸ್ತಾ ಇದೆ. ನಂಬರ್ ಗೇಮ್ ಶುರು ಮಾಡಿದ್ದಾರಾ ಡಿಕೆಶಿ? ಡಿಸಿಎಂ ಡಿಕೆಶಿಯಿಂದ ಶಾಸಕರ ಸಹಿ ಸಂಗ್ರಹ ಮಾಡಲಾಗ್ತಾ ಇದೆಯಾ? ಹೊಸ ಶಾಸಕರ ಜೊತೆ ಡಿಕೆಶಿ ನಿರಂತರ ಸಂಪರ್ಕದಲ್ಲಿದ್ದಾರ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ನಂಬರ್ ಗೇಮ್ ಶುರು ಮಾಡಿದಾರ ಹಾಗಿದ್ರೆ ಡಿಕೆಶಿ? ಯಾವಾಗ ಕುರ್ಚಿ ಕೈ ತಪ್ಪುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಈಗ ತಮ್ಮ ರಾಜಕೀಯ ದಾಳವನ್ನ ಉರುಳಿಸಿದಂತೆ ಕಾಣಿಸ್ತಾ ಇದೆ ಡಿಸಿಎಂ ಡಿಕೆಶಿ. ಹಾಗಾಗಿ ಡಿಸಿಎಂ ಡಿಕೆಶಿಯಿಂದ ಶಾಸಕರ ಸಹಿ ಸಂಗ್ರಹ ಆಗ್ತಾ ಇದೆಯಾ? ಹೊಸ ಶಾಸಕರ ಜೊತೆ ಡಿಕೆಶಿ ಸಂಪರ್ಕದಲ್ಲಿದ್ದಾರ ಹಾಗಿದ್ರೆ? 30ಕ್ಕೂ ಹೆಚ್ಚು ಮಂದಿ ಹೊಸಬರಿಗೆ ಟಿಕೆಟ್ ನೀಡಿದ್ದ ಡಿಕೆಶಿ ಶಾಸಕರ ಬೆಂಬಲ ಪಡೆಯೋದಕ್ಕೆ ಡಿಕೆಶಿ ಈಗ ಕಸರತ್ತನ್ನು ನಡೆಸುತ್ತಿದ್ದಾರೆ. ತಟಸ್ಥ ಬಣದವರನ್ನೂ ಸಂಪರ್ಕಿಸಿ ಬೆಂಬಲಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರಾ ಹಾಗಿದ್ರೆ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಈಗ ಎದ್ದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಕುರ್ಚಿ ಕಚ್ಚಾಟ ಜಾಸ್ತಿ ಆಯಿತು, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಹೆಚ್ಚಾಯಿತು. ಹಾಗಾಗಿ ಈಗ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ನಂಬರ್ ಗೇಮ್ ಮೇಲೆ ನಿಂತಿಲ್ಲ, ಹೈಕಮಾಂಡ್ ತೀರ್ಮಾನದ ಮೇಲೆ ನಿಂತಿದೆ. ಬೆಂಗಳೂರಿನಲ್ಲಿ ಹಾಗಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗೋದಕ್ಕೆ ಅವರದ್ದೇ ಆದ ಶಕ್ತಿ ಇದೆ. ಯಾರೋ ಹೋಗಿ ಅಥವಾ ನಾನೇ ಹೋಗಿ ಸಿಎಂ ಮಾಡಿಸ್ತೀನಿ ಅಂತ ಬಿಲ್ಡಪ್ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪಕ್ಷಕ್ಕೆ ಮುಜುಗರ ಆಗದಂತೆ ಹೈಕಮಾಂಡ್ ಇದನ್ನ ಇತ್ಯರ್ಥ ಮಾಡಿ ಅಂತ ಹೇಳಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಆ ಥರ ಅಲ್ಲ, ನಾನು ಕ್ಯಾಶುವಲ್ ಭೇಟಿ ಮಾಡ್ತೀನಿ. ಈ ವಿಚಾರ ನಾನು ಹೇಳಿದ್ದೀನಿ, ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ. ಈ ವಿಚಾರಗಳೇನು ಅವ್ರಿಗೆ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಅವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾವ್ರೆ. ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಕೂಡಲೇ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು. ಅಂತಿಮವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಏನ್ ಮಾಡಬೇಕು ಅಂತ ಹೇಳಿ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ತದೋ ಆ ತೀರ್ಮಾನ ಆಗ್ತದೆ. ಈಗ ನೀವು ಅನೇಕ ಬಾರಿ ಹೈಕಮಾಂಡ್ ತೀರ್ಮಾನಗಳನ್ನ ನೀವೆಲ್ಲ ನೋಡಿದಿರ ಹಿಂದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಭಾರ ಬಿದ್ರೆ ಭಾರ. ಇಲ್ಲ ಆ ಥರ ಅಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ನವೆಂಬರ್ ಕ್ರಾಂತಿ ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಈಗ ಡಿಕೆಶಿ ಅವರು ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದೆಯಾ? ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಇಳಿಸುವಂತದ್ದು ಅಷ್ಟು ಈಸಿ ಅಂದ್ಕೊಂಡಿದ್ದಾರ? ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರಲ್ಲ, ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ತೆರೆ ಎಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಚೈತ್ರ ರಾಜ್, ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇಲ್ಲ ಅನ್ನೋ ಮುಖಾಂತರ ನನಗೆ ಮಾತ್ರ ಶಾಸಕರ ಬೆಂಬಲ ಇರ್ತಕ್ಕಂಥ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಮತ್ತು ಮುಂದುವರಿತೇನೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮತ್ತು ಹೈಕಮಾಂಡ್ಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಎಂಬ ಚರ್ಚೆ ಕೂಡ ಇರ್ತಕ್ಕಂಥದ್ದು. ಈ ಚರ್ಚೆಗೆ ಇತಿಶ್ರೀ ಹಾಕಲು ಹೊರಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗ ತಮ್ಮ 2ನೇ ಹಂತದ ಸ್ಟ್ರಾಟಜಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಬಣದಲ್ಲಿರ್ತಕ್ಕಂಥ ಅನೇಕ
ಶಾಸಕರನ್ನ ತಾವು ತಮ್ಮ ಆಪ್ತರ ಮುಖಾಂತರ ಸಂಪರ್ಕ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹಕ್ಕೆ ಮುಂದಾಗಿರ್ತಕ್ಕಂಥದ್ದು. ನನಗೆ ಇಂತಿಷ್ಟು ಶಾಸಕರ ಬೆಂಬಲ ಇದೆ ಅಂತೇಳಿ ಮೆಸೇಜನ್ನು ಹೈಕಮಾಂಡ್ಗೆ ತೋರಿಸಲಿಕ್ಕೆ ಮತ್ತು ಸಹಿ ಸಂಗ್ರಹ ಆಗಿರ್ತಕ್ಕಂಥ ಪತ್ರವನ್ನು ಮುಟ್ಟಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಮೊದಲ ಬಾರಿ ಗೆದ್ದಂಥ ಸುಮಾರು 30ಕ್ಕೂ ಹೆಚ್ಚು ಶಾಸಕರನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಂಪರ್ಕವನ್ನು ಮಾಡಿರೋದು ಒಂದು ಭಾಗವಾದರೆ, ಮತ್ತೊಂದು ಕಡೆ ಹಳೆ ಮೈಸೂರು ಭಾಗ, ಮಲೆನಾಡು ಭಾಗ, ಉತ್ತರ ಕರ್ನಾಟಕ, ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕದ ಶಾಸಕರ ಜೊತೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು ಮತ್ತು ಶಾಸಕರ ಸಹಿಗೆ ಮುಂದಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಬಹುತೇಕ ಶಾಸಕರುಗಳು ಎಲ್ಲೊಂದು ಕಡೆ ನಾವು ಹೈಕಮಾಂಡ್ ಏನು ಹೇಳುತ್ತೆ ಆ ರೀತಿ ಅಂತ ಹೇಳ್ತಿರ್ತಕ್ಕಂಥದ್ದು. ಒಂದಷ್ಟು ಶಾಸಕರುಗಳು ಸಹಿ ಹಾಕಲಿಕ್ಕೆ ಹಿಂದೇಟ್ ಆಗ್ತಿರ್ತಕ್ಕಂಥದ್ದು. ಮತ್ತಷ್ಟು ಶಾಸಕರು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗೋ ಚಾನ್ಸ್ ಇರ್ಬೋದು ಎಂಬ ಕಾರಣಕ್ಕಾಗಿ ಸಹಿ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಅನೇಕ ಚರ್ಚೆಗಳಾಗ್ತಿರ್ತಕ್ಕಂಥದ್ದು. ನಿನ್ನೆ ದಿಢೀರ್ನೇ ಡಿ ಕೆ ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಎಂಟ್ರಿ ಕೊಟ್ಟರು. ಆ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿರ್ತಕ್ಕಂಥ ಕಾಂಗ್ರೆಸ್ನ ಇಬ್ಬರು ಶಾಸಕರು ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಜೊತೆ ಬಹಳಷ್ಟು ಹೊತ್ತು ಚರ್ಚೆಯನ್ನು ಮಾಡಿದ್ರು. ಅಲ್ಲೂ ಕೂಡ ಸಹಿಯನ್ನು ಪಡೆದರು ಅಂತೇಳಿ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಡಿ ಕೆ ಶಿವಕುಮಾರ್ ಅವರು ಅನೇಕ ಶಾಸಕರನ್ನ ತಮ್ಮ ಮನೆಗೆ ಇನ್ವೈಟ್ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಹೋದರ ಡಿ ಕೆ ಸುರೇಶ್ ಇಬ್ಬರು ಸೇರಿ ಈ ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು. ತಮ್ಮ ಗುಟ್ಟನ್ನು ಎಲ್ಲೂ ಬಿಟ್ಕೊಡ್ತಿಲ್ಲ. ಆದರೆ ಹಂತವಾಗಿ ಮುಖ್ಯಮಂತ್ರಿ ಹುದ್ದೆ ಪಡಿಲೇಬೇಕಂತ ಹೊರಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿರುವಂಥದ್ದು. ಈ ಎಲ್ಲ ಸ್ಟ್ರಾಟಜಿ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದವರು ಎಲ್ಲೊಂದು ಕಡೆ ಸಹಿ ಸಂಗ್ರಹ ಅಂತ ಮಾಡುವಂಥದ್ದು ಮತ್ತು ಎಲ್ಲೊಂದು ಕಡೆ ಶಾಸಕರ ಗುಂಪು ಸೇರಿಸುವಂಥದ್ದು, ಇದೆಲ್ಲೊಂದು ಕಡೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಮತ್ತು ಭಿನ್ನಮತೀಯ ಚಟುವಟಿಕೆಯನ್ನು ಮುಖ್ಯಮಂತ್ರಿಗಳು ಆರಂಭಿಸಿದ್ರು ಅಂತೇಳಿ ಆರೋಪ ಬರುತ್ತೆಂಬ ಕಾರಣಕ್ಕಾಗಿ ಸೈಲೆಂಟ್ ಮಂತ್ರಕ್ಕೆ ಹೋಗಿರ್ತಕ್ಕಂಥದ್ದು, ಕಾದು ನೋಡುವ ತಂತ್ರಕ್ಕೆ ಕೂಡ ಮೊರೆ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಆ ಮುಖಾಂತರ ಎಲ್ಲ ಒಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಭಿನ್ನಮತೀಯ ಚಟುವಟಿಕೆಗೆ ನಾಂದಿ ಹಾಡಿದ್ದಾರೆಂಬ ಆರೋಪವನ್ನು ಹೊರಿಸಲಿಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿ ಬಣದವರು ಎಲ್ಲ ರೀತಿಯ ಸಜ್ಜಾಗಿರ್ತಕ್ಕಂಥದ್ದು. ಆದರೆ ಸದ್ಯದ ಬೆಳವಣಿಗೆಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಅನೇಕ ಶಾಸಕರ ಸಹಿಯನ್ನು ಪಡಿತಿರ್ತಕ್ಕಂಥದ್ದು. ಆ ಸಹಿಯನ್ನು ಇಟ್ಟುಕೊಂಡು ಹೈಕಮಾಂಡ್ಗೆ ನನಗೆ ಶಾಸಕರ ಬೆಂಬಲ ಇದೆ, ಹಾಗಾಗಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒತ್ತಡ ಏರುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಹಿ ಸಂಗ್ರಹ ಚಳವಳಿ ಅಂತಂದರೆ ಸಹಿ ಸಂಗ್ರಹ ಏನು ರಾಜಕೀಯಕ್ಕೆ ಕೈ ಹಾಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಯಾರೆಲ್ಲ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಶಾಸಕರುಗಳು ಭೇಟಿಯಾದರು, ಆ ಎಲ್ಲ ಶಾಸಕರುಗಳು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಲ್ಲಿ ಪರೇಡನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಶಾಸಕರು ಕೂಡ ಇದು ಎಲ್ಲೊಂದು ಕಡೆ ಗೊಂದಲ ಉಂಟಾಗಿದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಇರ್ತಕ್ಕಂಥ 140 ಶಾಸಕರಲ್ಲಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರುಗಳು ನಾವು ಹೈಕಮಾಂಡ್ ಬಣದವರು ಮತ್ತು ಹೈಕಮಾಂಡ್ ಏನು ಹೇಳುತ್ತೆ ಆ ರೀತಿ ನಾವು ನಿರ್ಧಾರ ಮಾಡುವಂಥವ್ರು ಅಂತೇಳಿ ಈಗಾಗಲೇ ತಟಸ್ಥವಾಗಿರ್ತಕ್ಕಂಥದ್ದು. ಇನ್ನು ಉಳಿದಂಥ ಶಾಸಕರುಗಳಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ ಹೈಕಮಾಂಡ್ಗೆ ಒತ್ತಡ ಏರುವ ತಂತ್ರದ ಭಾಗವಾಗಿ ಇದೀಗ ಸಹಿ ಸಂಗ್ರಹಕ್ಕೆ ಮುಂದಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ನನಗೆ ಬೆಂಬಲ ಇದೆ ಅಂತೇಳಿ ಹೈಕಮಾಂಡ್ಗೆ ತೋರಿಸಿಕೊಡ್ಬೇಕಾಗಿದೆ. ಹಾಗಾಗಿ ಇದೀಗ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.